ಸಾವಿರನಾಗ ಹಾಕ್ತಾರೆ 1,000 ಮಟ್ಟ ನಮ್ಮಲ್ಲೂ ಎಲ್ಲ ನಂಗೆ ಡಾಕ್ಟರ್ಗಳು 300 ಸಲಗಳು ಗೋಶಾಲೆನೇ ಹಾಕೊಂಡು ಮಾಡ್ಯಾರ ಸುಮ್ ಸಲುದಾಗಿದ್ದಾವೆ ಈ ನಮ್ಮಲ್ಲಿ ಅಂಥವೇ ಕಟ್ಟಡ ಕೊಡುವ ಬರಲಿಕ್ಕೆ ನೀರು ಹಾಕಿರ್ತಾರೆ ಅವೇ ಅಂಥದ್ದೇ ದಿವಸವನ್ನು 250 ಲೀಟರ್ ಹಾಲು ಮಾಡ್ತೀವಿ ದಿವಸ 250 ಕಿಲೋ ತುಪ್ಪ ಮಜ್ಜಿಗೆ ಏನೈತೆ ನಮ್ಮ ರೆಸಿಡೆನ್ಸ್ ಸ್ಕೂಲ್ ಹುಡುಗರು ಕಳಿಸಿದ್ರೆ ಉಳ್ಕಿದ್ರೆ ಇವರು ರೈತರು ಹೋಯ್ತಾರೆ ಮಂಚಗಳು ತಯಾರು ಮಾಡ್ತಾರೆ 30 ರೂಪಾಯಿ ಲೀಟರ್ ಮಜ್ಜಿಗೆ ಹೋಗ್ತದೆ 30 ರೂಪಾಯಿ ಲೀಟರ್ ಗೋಮೂತ್ರ ಹೋಗ್ತದೆ ಎಲ್ಲ ಸೇಲ್ ಹಾಕಿ ನೋಡ್ರಿ ಎಲ್ಲ ಸೇಲ್ ಆಗ್ತದೆ ಈಗ ಇನ್ನೊಂದು ಹೊಸದೊಂದು ಗೋನಂದ ಜಲತ್ ಮಾಡಿದೆ ಯಾವ ಆಕಳ ಅಥವಾ ಎತ್ತು ಸಾಯ್ತೈತಲ್ರಿ ಅದೊಂದು ಹೌದು ಮಾಡಿದ್ವಿ ಅದರ ಹೌದಾಗ ಹಾಕ್ತೀವಿ ಅದರ ಗೋಮೂತ್ರ ಹೆಂಡಿ ಮಜ್ಜಿಗೆ ಎಲ್ಲ ಹಾಕಿ ಪೂರ್ತಿ ಮ್ಯಾಗ ಬಂದ್ ಮಾಡಿಬಿಡ್ತೀವಿ 6 ತಿಂಗಳು ಅದು ಪೂರ್ತಿ ಎಲ್ಲ ಇದು ಆಗಿ ಬರೀ ಕೋಡ ಮತ್ತು ಕುರಾಟೆ ಉಳಿಕಿದಾಗ ಮುಂದೆ ಇದು ಹಚ್ಚಿಬಿಟ್ಟಿದ್ರೆ ಅದರಲ್ಲೇ ಇದು ಬೀಳ್ತದೆ ಎಲ್ಲ ಅದು ಯೂರಿಯಾ DAP ಸ್ಟ್ರಾಂಗ್ ಇರ್ತದೆ ರಸಗೊಬ್ಬರ ಅದು 250 ರೂಪಾಯಿ 1 ಲೀಟ್ರ್ ಒಂದು ಆಕಳ ಸತ್ತ ಮ್ಯಾಗನೂ 7.5 ಲಕ್ಷ ರೂಪಾಯಿ ಕೊಡ್ತದೆ ಆಕಳ ಅಷ್ಟೇನೆ ಆಕಳ ಎತ್ತು ದೇಶಿ ಆಕಳ ದೇಶಿ ಅವೆಲ್ಲ ಅದ್ರಾಗ ಹಾಕ್ತಿರ್ತೀವಿ ಈಗ ಮೊದಲ ಮುಚ್ತಿದ್ದೀವಿ ಈಗ ಟಾಕಿ ಮಾಡಿ ಅದ್ರಾಗ ಹಾಕಿರ್ತಾರೆ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಅವಾಗ ಅದೇನು ಕಡಿಮೆ ಆಗಿರ್ತದೆ ಮತ್ತು ಗೋಮೂತ್ರ ಮಜ್ಜಿಗೆ ಹಾಕೋತ ಹೋಗ್ಬೇಕು 6 ತಿಂಗಳಿಗೆ ಪೂರ್ತಿ ಹಾಕೋತಿ 2 ಪುರ ಕೊಟ್ಟ ಎತ್ತೆ ಉಳಿದಿರ್ತಾರೆ ಎಲ್ಲ ರಸ ಆಗಿಬಿಟ್ಟಿದೆ ಅದನ್ನು 5 ಲೀಟ್ರದ್ದು ಕ್ಯಾನ್ 250 ರೂಪಾಯಿ ನಮ್ಮಲ್ಲಿ ಮಾಡ್ತೀವಿ ಬೆಂಗಳೂರು ಕಡೆ 2,500 ರೂಪಾಯಿ ಲೀಟ್ರ್ ಐತೆ ಎಲ್ಲ ಗಿಡಗಳಿಗೆ ಹಾಕ್ತಾರೆ ಭಾಳ ಹಣ್ಣಿನ ಗಿಡಗಳಿಗೆ ಭಾಳ ಅದು ಗೋನಂದ ಜಲತ್ ಮಾಡಿ ಸುಮ್ಮ ಮಾರಿದ್ರು 7.5 ಲಕ್ಷ ರೂಪಾಯಿ ಒಂದು ಆಕಳ 300 ಲೀಟ್ರ್ ಬರ್ತೈತೆ ಒಂದು ಆಕಳಿಂದ 300 ಲೀಟ್ರು 250 ರೂಪಾಯಿ ಇರ್ತಾರೆ 7.5 ಲಕ್ಷ ರೂಪಾಯಿ ನಾವು ಕಟಕರಿಗೆ 10-15 ಸಾವಿರ ರೂಪಾಯಿ ಮಾರ್ತೀವಿ ಈಗ ಮುಂದಿನ ವರ್ಷ ನಾವು ಅಂಥದ್ದೇ ಆಕಳ ತಂದು ಕೊಟ್ಟರೆ 10,000 ರೂಪಾಯಿ ಕೊಡ್ಬೇಕಂತ ನೋಡಿ ಅವು ಎಷ್ಟು ದಿವಸ ಇರ್ತಾರೆ ಮುಂದೆ ಎರೆಹುಳ ಗೊಬ್ಬರ ನಾವು 1,100 ರೂಪಾಯಿ ಕ್ವಿಂಟಲ್ ಮಾರ್ಲಾಗಿತ್ತು ಎಲ್ಲ ದ್ರಾಕ್ಷಿಗಳು ರೈತರು ಒಯ್ಲಾಕತ್ತಾರೆ ವರ್ಕರ್ಸ್ ಎಷ್ಟು ಮಾಡಿದಾರೆ ಒಂದು 90 ಮಂದಿ ಅದಾರೆ ಭಾಳ ದೊಡ್ಡದು 80 ಎಕರೆ ಐತೆ 80 ಎಕರೆದಾಗ ಒಂದು 40 ಎಕರೆ ಮೇವು ಐತೆ ಉಳ್ಕಿದ ಮಾವಿನ ಗಿಡ ಪೇರು ಗಿಡ ಸೀತಾಫಲ ಹಣ್ಣು ಹಂಪಲ ಮಾಡಿ ಒಂದು ಕಲ್ಯಾಣ ಮಂಟಪ ಒಂದು ಕಲ್ಯಾಣ ಕೇಂದ್ರ ತೊಗೊಂಡು ಸಣ್ಣ ಮಾಡಿ